ವಾಸುದೇವ, ಬಂದು ಎಷ್ಟೊತ್ತಾಯಿತು? ಚೀಚಿ, ಈ ಚರಣದಡಿಯಲ್ಲೇ ಕುಳಿತೆ. ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲ. ಓ, ಆಗಮನವಿದೆ ನಾಶ್ಚರ್ಯ ಕೌರವೇಂದ್ರ, ಕುಶಲವೇ ಸಹೋದರ ಪುತ್ರ ಪೌತ್ರಾದಿಗಳೆಲ್ಲರೂ ನಿನ್ನ ಹೃದಯವನೇ ಬಯಸುವ ಭೀಷ್ಮದ್ರೋಣ ಕರ್ಣಾದಿಗಳು ಕ್ಷೇಮವೇ. ಮಾಂಡಲಿಕ ಸಾಮಂತರೆಲ್ಲರೂ ನಿಲ್ನಾಜ್ಞೆಯೋ ಪಾಲಿಸುವರೇ. ಅಷ್ಟದಿಟ್ಟದೋಳ್ ಕೀರ್ತಿ ಪತಾಕೆ ವಿರಾಜಿಪುದೇ ಕೌರವಾಗ್ರಣಿ. ಗುರುರಾಜ, ಸೌಖ್ಯವೇ? ಸಮಾಚಾರವೇನು? ವಾಸುದೇವ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದೆನು. ಅರ್ಜುನ, ನೀನು ಕೂಡ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಿರುವೆ ಎಂದು ತೋರುವುದು. ಹೌದು ಮಾಧವ. ಓ, ಈ ಉಭಯ ಸಂಕಟಗಳಲ್ಲಿ ನಾನೇನು ಮಾಡಲಿ? ಜನಾರ್ದನ, ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿದೆ. ಆದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು. ಅರ್ಜುನ, ನಮ್ಮಿಬ್ಬರಿಗೂ ನೀನು ಸಮಾನ ಬಂಧು. ಆದರೆ ಮೊದಲು ನಿನ್ನ ಬಳಿ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸಿದರೆ ವಿರೋಚಿತವಾದ ಧರ್ಮವನ್ನು ಪಾಲಿಸಿದಂತಾಗುವುದು. ನೀನು ವೀರನು, ನ್ಯಾಯಶೀಲನು. ಮೊದಲು ಬಂದ ತನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ದುರ್ಯೋಧನ, ನೀನು ಮೊದಲು ಇಲ್ಲಿಗೆ ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ದುರ್ಯೋಧನ, ನಾನು ನಿದ್ರೆಯಿಂದ ಎಚ್ಚೆತ್ತಗೊಂಡಾಗ ಮೊದಲು ಕಂಡದ್ದು ಪಾರ್ಥನನ್ನು. ಆಗಲಿ, ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುತ್ತೇನೆ. ಆಯುಧಗಳ ಪಿಡಿದು ಯುದ್ಧನ ಮಾಡೆನು ಕೌರವೇಂದ್ರ. ಆಯುಧಗಳ ಪಿಡಿದು ಯುದ್ಧನ ಮಾಡೆನು. ಬರಿಯ ಸಲಹೆ ಸೂಚನೆಗಳ ನೀವೇ ಹಿತವಹುದು ನೀನೆ ಪೇಳ್ವದು ಅರ್ಜುನ. ಅರ್ಜುನನು ನಿನಗಿಂತ ಚಿಕ್ಕವನು. ತನಗೆ ಬೇಕಾದುದನ್ನು ಕೇಳುವ ಅಧಿಕಾರವು ಅವನಿಗಿದೆ. ಈಗ ಕೇಳಿ, ಅಪ್ರತಿಮ ವೀರ ಭಟನಿಂದ ಕೂಡಿದ ಯಾದವರ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ನಿರಾಯುಧನು ನಿಶಸ್ತ್ರನು ಯುದ್ಧ ವಿಮುಖನೂ ಆದ ನಾನೊಂದು ಕಡೆ. ಈ ಎರಡರಲ್ಲಿ ನಿಮಗಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆ. ನನಗೆ ನಿನ್ನ ಒಂದು ಅಕ್ಷೋಹಿಣಿ ಸೈನ್ಯ ಬೇಕು.
ನಿಮ್ಮಿಷ್ಟದಂತೆಯೇ ಆಗಲಿ. ನಡೆ ಕೌರವೇಶ್ವರ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಹ್ಮ್ ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಇನ್ನು ನಮ್ಮ ಕೈ ಸೇರಿದಂತೆಯೇ ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನವಾದ ಬಂಧುವಾದ ಭಗವಾನ್ ವಾಸುದೇವನು ನನ್ನ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ರಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ಇನ್ನು ನನ್ನ ದ್ವಾರಕೆಯ ಪಯಣವು ಸಫಲವಾಯಿತು. ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿದೆ? ಸ್ವಹಸ್ತದಿಂದ ಪರಾಜಯವನ್ನು ತಾನೇ ಆಹ್ವಾನಿಸಿಕೊಂಡೆಯಲ್ಲ. ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ ಕೃಷ್ಣ. ನನಗೆ ಬೇಕಾಗಿದ್ದುದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ, ನಿನ್ನನ್ನು ಹೊಂದಿದೆ. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸಿ ನನಗೊಂದು ಗತಿಯನ್ನು ತೋರಿಸಿ. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯದು. ಆಗ ನಾನು ನೋಡುವೆ, ಶತ್ರುಗಳು ನೋಡುವರು, ಜಗತ್ತು ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದು. ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯ, ಧರ್ಮದ ಸ್ಥಿರ ಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದು. ಈಗ ನನಗೆ ಅನುಜ್ಞೆಯನ್ನು ಕೊಡು ದೇವ, ಪುನಃ ನೋಡುವೆ. ಜಯಶಾಲಿಯಾಗುವ ಪಾರ್ಥ.
ಸಂಶಯವಿಲ್ಲ ಪ್ರಿಯತಮೆ, ಯುದ್ಧವೇನೋ ಒದಗಿದಂತಿದೆ. ಆದರೆ ಇದೆಂತಹ ಯುದ್ಧ? ಅಚಿತ್ಯ ಹತ್ಯಾಕಾಂಡ, ವಿಶ್ವದಲ್ಲಿ ಈವರೆಗೂ ಎಲ್ಲೂ ಕಂಡರಿಯದ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯ, ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ ಮಹಾರಥಿಕರು, ರುಕ್ಮಿಣಿ. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ. ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಆದಷ್ಟು ಜನ ಬದುಕುಳಿಯುವುದೋ ನಾ ಕಾಣೆ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಸ್ವಾಮಿ, ಪ್ರೇಮ ರಕ್ಷಿಸಿ. ಆ ಧರ್ಮದ ಆಕ್ರಮಣದಿಂದ ಧರ್ಮ ರೂಪಿಡಲೇಕೆ? ಶಾಂತಿ ಸಂಧಾನಕ್ಕಾಗಿ ನೀನು ಪ್ರಯತ್ನಿಸಬಾರದೆ ದೇವ? ಶಾಂತಿಯಿಂದ ಸೃಷ್ಟಿ ಪ್ರೇಯಸಿ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ ಪ್ರೇಯಸಿ. ಆದರೆ ಆ ಯುದ್ಧದಲ್ಲಿ ನಾನು ನೂತನ ಜಗತ್ತೊಂದನ್ನು ಸೃಷ್ಟಿಸುವೆನು. ಹೌದೇ ಸ್ವಾಮಿ, ನಿನ್ನ ಸ್ವಶವು ಮಾನವನಿಗೆ ಆ ಯುದ್ಧದಲ್ಲಿ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವೆನು. ವೀರರ ರಕ್ತದಿಂದ ಈ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ರಕ್ತದ ಧೂಳಿನ ಒಂದೊಂದು ಕಣವನ್ನು ರಕ್ತ ರಸದಿಂದ ತೊಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡುವೆನು ಪ್ರೇಯಸಿ. ಆದ್ದರಿಂದ ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಎಂಬ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು. ಸ್ವಾಮಿ, ನಿನ್ನ ಸ್ವಶ ಮೃದು ಸಂಜೀವಿನಿಯಂತೆ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲಿ. ಅದರಲ್ಲಿದು ಈ ರಕ್ತಪಾತದ ಅವಶ್ಯಕತೆಯಾದರೆ ಏಕೆ ಪ್ರಭು, ಏಕೆ? ಪ್ರೇಯಸಿ, ಕಾಳ ಸರ್ಪ ಕಚ್ಚಿದವರನ್ನು
ಮೃತ್ಯುವಿನಿಂದ ಕಾಪಾಡಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸಿದ ಹೊರತು ಬೇರೆ ಯಾವುದೇ ಉಪಾಯವಿಲ್ಲ. ಪ್ರೇಯಸಿ, ಆರ್ಯವರ್ತಕ್ಕೀಗ ಅಂತಹ ಅವಸ್ಥೆಯೂ ಉಂಟಾಗಿದೆ. ಅಭಿಮಾನ ಸುರಿಯಿಂದ ಪ್ರಮುಖರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತವಧಿಕವು ಹೆಚ್ಚಿ ಅಧರ್ಮ ರೋಗವು ಅಂಕುರಿಸಿದೆ. ರಕ್ತ ಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಪ್ರೇಯಸಿ ಸ್ವಾಮಿ, ಇಷ್ಟೊಂದು ಜನ ರಾಮಾಯಣದಿಂದ ಧರ್ಮ ಸ್ಥಾಪನೆಯಾಗುವುದಾದರೆ ಅಂತ ಧರ್ಮಕ್ಕೆ ನನ್ನ ಶತಾಕಾರ ಧಿಕ್ಕಾರವಿರಲಿ. ಯುದ್ಧವನ್ನು ತಡೆದು ಘೋರಾಂತಿಕಾಂಡ ನಿಲ್ಲಿಸು ಪ್ರಭು, ನಿಲ್ಲಿಸು. ಪ್ರೇಯಸಿ, ನಿನ್ನ ಮಾತಿನಂತೆ ಮತ್ತೊಂದು ಸರಿ ಶಾಂತಿಗೆ ಪ್ರಯತ್ನಿಸುವೆನು. ಅದಕ್ಕಾಗಿ ಈ ದಿನವೇ ನಾನು ಹಸ್ತಿನಾವತಿಗೆ ತೆರಳುವೆನು. ಆದರೆ ಪ್ರೇಯಸಿ, ನನ್ನ ಈ ಕೊನೆಯ ಪ್ರಯತ್ನವು ವಿಫಲವಾಗುವುದು. ಹೌದು ಸ್ವಾಮಿ. ಪ್ರಿಯತಮ, ಪ್ರೇಯಸಿ, ಬಾರ.